ಚಿತ್ರದುರ್ಗ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿಲ್ಲ. ಈವರೆಗೆ ಬಿಜೆಪಿ 24 ಲೋಕಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಿದೆ. ಕೇವಲ 1 ಲೋಕಸಭಾ ಕ್ಷೇತ್ರವನ್ನ ಪೆಂಡಿಂಗ್ ಇಡಲಾಗಿದೆ. ಉಳಿದ 3 ಲೋಕಸಭಾ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ. ಆದರೆ ಚಿತ್ರದುರ್ಗ ಕ್ಷೇತ್ರವನ್ನ ಪೆಂಡಿಂಗ್ ಇಟ್ಟಿರೋದು ಯಾಕೆ? ಯಾವ ಅಭ್ಯರ್ಥಿಯನ್ನ ಕಣಕ್ಕಿಳಿಸುತ್ತೆ ಬಿಜೆಪಿ? ಚಿತ್ರದುರ್ಗದಿಂದ ಅಚ್ಚರಿಯ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳಿದ್ದಾವೆ. ಯಾರಾಗಬಹುದು ಚಿತ್ರದುರ್ಗದ ಅಭ್ಯರ್ಥಿ? ಚಿತ್ರದುರ್ಗದ ಹಾಲಿ ಸಂಸದ ನಾರಾಯಣಸ್ವಾಮಿ ನಾನು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಈಗಾಗಲೇ ಹೈಕಮಾಂಡ್ಗೆ ಸ್ಪರ್ಧೆ ಮಾಡಿದ್ದಾರೆ. ಆರಂಭದಲ್ಲಿ ಅವರನ್ನ ಮತ್ತೆ ಸ್ಪರ್ಧೆ ಮಾಡಿ ಎನ್ನುವ ಮನವೊಲಿಸುವಂತಹ ಪ್ರಯತ್ನಗಳು ನಡೆದವು. ಆದರೆ ಅವರು ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಈ ಬಾರಿ ಯಾರು ಸ್ಪರ್ಧೆ? ಗೋವಿಂದ ಕಾರಜೋಳ ಅವರು ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳಿದ್ವು. ಆದರೆ ಗೋವಿಂದ ಕಾರಜೋಳ ಅವರ ಅಭ್ಯರ್ಥಿ ಆಗೋದಕ್ಕೆ ಸ್ಥಳೀಯ ಮಟ್ಟದಲ್ಲಿ ವಿರೋಧ ಇದೆ. ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು, ಬೇರೆ ಜಿಲ್ಲೆಯಿಂದ ಬಂದ ನಾಯಕರು ಚಿತ್ರದುರ್ಗದಲ್ಲಿ ಯಾಕೆ ಸ್ಪರ್ಧೆ ಮಾಡಬೇಕು ಅನ್ನುವಂತಹ ವಿರೋಧ ವ್ಯಕ್ತ ಆಗಿತ್ತು. ಗೋವಿಂದ ಕಾರಜೋಳ ಬಾಗಲಕೋಟೆಯವರು. ವಿಧಾನಸಭಾ ಚುನಾವಣೆಯಲ್ಲಿ ಗೋವಿಂದ ಕಾರಜೋಳ ಅವರು ಸೋಲು ಕಂಡಿದ್ರು. ಈಗ ಗೋವಿಂದ ಕಾರಜೋಳ ಅವರು ಚಿತ್ರದುರ್ಗದಿಂದ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಚರ್ಚೆಗಳು ಶುರುವಾದ ನಂತರ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಸ್ಪರ್ಧೆಗೆ ವಿರೋಧ ವ್ಯಕ್ತ ಆಯಿತು. ಆ ಕಾರಣಕ್ಕಾಗಿ ಈಗ ಆ ಕ್ಷೇತ್ರವನ್ನು ಪೆಂಡಿಂಗ್ ಇಡಲಾಗಿದೆ. ಯಾಕಂದರೆ ಶಿವಮೊಗ್ಗದಲ್ಲಿ ಟಿಕೆಟ್ ಘೋಷಣೆಯಾದ ನಂತರ ಬಂಡಾಯ ವ್ಯಕ್ತ ಆಯಿತು. ದಾವಣಗೆರೆಯಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ. ಕೊಪ್ಪಳದಲ್ಲೂ ಕೂಡ ಬಂಡಾಯ ಇದೆ. ಮತ್ತೊಂದು ಕ್ಷೇತ್ರದಲ್ಲೂ ಬಂಡಾಯ ಆಗಬಾರದು ಅನ್ನುವ ಕಾರಣಕ್ಕೆ ಹೊರಗಿನವರ ಟಿಕೆಟ್ಗೆ ವಿರೋಧ ವ್ಯಕ್ತ ಆಗ್ತಿರೋ ಕಾರಣದಿಂದ ಪೆಂಡಿಂಗ್ ಇಡಲಾಗಿದೆ. ಆಕಾಂಕ್ಷಿಗಳು ಯಾರಾಗಿದ್ರೆ ಜನಾರ್ದನ ಸ್ವಾಮಿ ಮಾಜಿ ಸಂಸದರು, ಮತ್ತೊಬ್ಬರು ರಘುಚಂದನ್ ಹೊಳಲ್ಕೆರೆ ಚಂದ್ರಪ್ಪನವರ ಮಗ, ಮತ್ತು ಗೋವಿಂದ ಕಾರಜೋಳ. ಕಳೆದ ವಾರ ಬಹುತೇಕ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಫೈನಲ್ ಆಗೇ ಬಿಟ್ಟಿದೆ ಅನ್ನುವಂತಹ ಚರ್ಚೆಗಳು ನಡೆದಿದ್ವು. ಆದರೆ ನಿನ್ನೆ ರಿಲೀಸ್ ಆದ ಪಟ್ಟಿಯಲ್ಲಿ ಚಿತ್ರದುರ್ಗ ಇಲ್ಲ. ಕೊನೆ ಹಂತದಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೈತಪ್ಪಿದೆ. 3-4 ಕ್ಷೇತ್ರಗಳಲ್ಲಿ ಈಗಾಗಲೇ ಬಂಡಾಯ ಇದೆ. ಮತ್ತೂ ಬಂಡಾಯ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಬಿಜೆಪಿ ಗೋವಿಂದ ಕಾರಜೋಳ ಅವರ ಹೆಸರನ್ನು ನಿನ್ನೆ ಘೋಷಣೆ ಮಾಡಿಲ್ಲ. ಇನ್ನೂ ಮಾತುಕತೆ ಹಂತದ ನಡೀತಾ ಇದ್ದಾವೆ. ಯಾವುದೇ ಕ್ಷಣದಲ್ಲಿ ಉಳಿದ 1 ಕ್ಷೇತ್ರದ ಅಭ್ಯರ್ಥಿ ಬಿಜೆಪಿಯ 6ನೇ ಲಿಸ್ಟ್ನಲ್ಲಿ ಬಹಿರಂಗವಾಗುವಂತಹ ಸಾಧ್ಯತೆ ಇದೆ. ಬಹುತೇಕ ಜನಾರ್ದನ ಸ್ವಾಮಿ ಅಥವಾ ರಘುಚಂದನ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕೊನೆ ಕ್ಷಣದಲ್ಲಿ ಗೋವಿಂದ ಕಾರಜೋಳ ಅವರ ಹೆಸರು ಮತ್ತೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಬಿಜೆಪಿ ನಿನ್ನೆ 5ನೇ ಟಿಕೆಟ್ ಪಟ್ಟಿಯನ್ನು ಘೋಷಣೆ ಮಾಡಿತು. ಕರ್ನಾಟಕಕ್ಕೂ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದೆ. ಈವರೆಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ 5 ನಾಯಕರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ಬಿಜೆಪಿ. ಯಾರೆಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಅದರಲ್ಲಿ 5 ಲೋಕಸಭಾ ಟಿಕೆಟ್ ಅನ್ನು ಕೊಡಲಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತವರಿಗೆ ಈಗ ಸಿಗುತ್ತಾ ರಾಜಕೀಯ ಪುನರ್ಜನ್ಮ? ಹಾಗಿದ್ರೆ 24 ಕ್ಷೇತ್ರಗಳ ಅಭ್ಯರ್ಥಿಗಳ ಘೋಷಣೆಯಾಗಿದೆ. 5 ಕ್ಷೇತ್ರಗಳಲ್ಲಿ MLA ಎಲೆಕ್ಷನ್ನಲ್ಲಿ ಸೋತವರಿಗೆ, 1 ವರ್ಷದ ಹಿಂದೆ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸೋತವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ. ಬೆಳಗಾವಿ ಜಗದೀಶ್ ಶೆಟ್ಟರ್ ಕಳೆದ ಬಾರಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗಿದ್ರು, ಟಿಕೆಟ್ ಸಿಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರು ಈ ಬಾರಿ ಬೆಳಗಾವಿಯಿಂದ ಅಭ್ಯರ್ಥಿಯಾಗ್ತಾ ಇದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡಿದ್ರು. ಈ ಬಾರಿ ಅವರಿಗೆ ಉತ್ತರ ಕನ್ನಡದಿಂದ ಟಿಕೆಟ್ ಕೊಡಲಾಗಿದೆ. ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಅನಂತಕುಮಾರ್ ಹೆಗಡೆ ಚುನಾವಣೆ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಇಡೀ ಕ್ಷೇತ್ರದಾದ್ಯಂತ ಕಾಣಿಸಿಕೊಂಡಿದ್ರು. ಅಭ್ಯರ್ಥಿ ನಾನೇ ಆಗ್ತೀನಿ, ಬೇರೆ ಯಾರಾದರೂ ಅಭ್ಯರ್ಥಿ ಧೈರ್ಯ ಇದ್ರೆ ಬನ್ನಿ ಅನ್ನುವಂತಹ ಮಾತುಗಳನ್ನು ಆಡಿದ್ರು. ಸಂವಿಧಾನ ಬದಲಾವಣೆಯ ಮಾತನ್ನ ಮತ್ತೊಮ್ಮೆ ಹೇಳಿದ್ರು. ಆದರೆ ಕೊನೆಯ ಹಂತದಲ್ಲಿ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆಗಿದೆ. ಇನ್ನು ಸೋಮಣ್ಣ 2 ಕ್ಷೇತ್ರಗಳಲ್ಲಿ ಚುನಾವಣೆಗೆ ನಿಂತು ಸೋಲನ್ನು ಕಂಡಿದ್ರು. ಸೋಮಣ್ಣ ಅವರಿಗೆ ಈ ಬಾರಿ ತುಮಕೂರಿನಿಂದ ಟಿಕೆಟ್ ಅನ್ನು ಕೊಡಲಾಗಿದೆ. ಶ್ರೀರಾಮುಲು ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡಿದ್ರು. ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೊಡಲಾಗಿದೆ. ಒಟ್ಟು 5
ವಿಧಾನಸಭಾ ಚುನಾವಣೆಯಲ್ಲಿ ಸೋತಂತಹ ನಾಯಕರಿಗೆ ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಪುನರ್ಜನ್ಮ ನೀಡುವ ಪ್ರಯತ್ನಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ. ಇನ್ನು ಬಿಜೆಪಿಯಲ್ಲಿ ಬಂಡಾಯ ಇದೆ, 3-4 ಕ್ಷೇತ್ರಗಳಲ್ಲಿ ಬಂಡಾಯ ಇದೆ. ಆ ಬಂಡಾಯವನ್ನು ಶಮನ ಮಾಡೋಕೆ ಹೈಕಮಾಂಡ್ ಕೂಡ ಪ್ರಯತ್ನ ಮಾಡ್ತಾ ಇದೆ, ರಾಜ್ಯ ಬಿಜೆಪಿ ಕೂಡ ಪ್ರಯತ್ನ ಮಾಡ್ತಾ ಇದೆ. ಇವತ್ತು ಅಸಮಾಧಾನಿತರನ್ನ ಸಮಾಧಾನ ಪಡಿಸೋದಕ್ಕೆ, ವಿಶ್ವಾಸಕ್ಕೆ ಪಡೆಯೋದಕ್ಕೆ BS ಯಡಿಯೂರಪ್ಪ ಮುಂದಾಗಿದ್ದಾರೆ. ಬಂಡಾಯ ನಾಯಕರ ಜೊತೆ ಯಡಿಯೂರಪ್ಪ ಇವತ್ತು ಬಿಜೆಪಿಯ ಕಚೇರಿಯಲ್ಲಿ ಸರಣಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸೋಮಣ್ಣ ಅವರನ್ನು ಮಾಡಿದೆ. ಆದರೆ ಸೋಮಣ್ಣನವರ ಸ್ಪರ್ಧೆಗೆ ಮಾಧುಸ್ವಾಮಿಯವರ ವಿರೋಧ ಇದೆ. ಹೊರಗಿನವರಿಗೆ ಕರೆತಂದು ಟಿಕೆಟ್ ಕೊಡಲಾಗಿದೆ, ನಾನು ಸೋಮಣ್ಣನವರನ್ನ ಬೆಂಬಲಿಸಲ್ಲ, ಸೋಮಣ್ಣ ಪರ ಕೆಲಸ ಮಾಡೋದಿಲ್ಲ ಅಂತ ಮಾಧುಸ್ವಾಮಿ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಮಾಧುಸ್ವಾಮಿಯವರ ಜೊತೆ ಬೆಂಗಳೂರಿನಲ್ಲಿ BS ಯಡಿಯೂರಪ್ಪನವರು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಶನಿವಾರ ಯಡಿಯೂರಪ್ಪ ಮಾಧುಸ್ವಾಮಿಯವರನ್ನು ತುಮಕೂರಿನಲ್ಲಿ ಭೇಟಿ ಮಾಡಿ ಸಮಾಧಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಅವರಿಗೆ ಟಿಕೆಟನ್ನು ಕೊಡಲಾಗಿದೆ. ಸಂಗಣ್ಣ ಕರಡಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬಂಡಾಯವಾಗಿ ನಿಲ್ಲಬೇಕಾ ಬೇಡವಾ ಅಂತ ಬೆಂಬಲಿಗರನ್ನ ಜೊತೆ ಸಭೆ ಮಾಡಿ ನಿರ್ಧಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರ ಜೊತೆಗೂ ಕೂಡ ಮಾತನಾಡುವಂತಹ ಪ್ರಯತ್ನವನ್ನು ಯಡಿಯೂರಪ್ಪ ಮಾಡ್ತಾ ಇದ್ದಾರೆ. ಹಾಸನ ಕ್ಷೇತ್ರವನ್ನು JDSಗೆ ಬಿಟ್ಟುಕೊಡಲಾಗಿದೆ. ಹಾಸನದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ. ಆದರೆ ಪ್ರಜ್ವಲ್ ರೇವಣ್ಣನವರಿಗೂ ಮಾಜಿ ಶಾಸಕ ಪ್ರೀತಮ್ ಗೌಡ ಅವರಿಗೂ ಒಂದು ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಅದನ್ನು ಬಗೆಹರಿಸುವಂತಹ ಪ್ರಯತ್ನವನ್ನು ಇವತ್ತು ಯಡಿಯೂರಪ್ಪನವರು ಮಾಡ್ತಾ ಇದ್ದಾರೆ. ಈ ಮಧ್ಯೆ ದಾವಣಗೆರೆಯಲ್ಲೂ ಕೂಡ ಬಂಡಾಯ ಇದೆ. ಆದರೆ ದಾವಣಗೆರೆಯ ಯಾವ ಬಂಡಾಯ ನಾಯಕರು ಕೂಡ ಇವತ್ತು BSY ಅವರು ಕರೆದಿದ್ದಂತಹ ಸಭೆಗೆ ಬಂದಿಲ್ಲ. ರೇಣುಕಾಚಾರ್ಯ, ರವೀಂದ್ರನಾಥ್ ಚುನಾವಣೆ ಘೋಷಣೆಯಾಗಿ ಅಭ್ಯರ್ಥಿ ಘೋಷಣೆಯಾದಾಗಿನಿಂದಲೂ ಕೂಡ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಕೊಡಬಾರ್ದು ಅಂತ ವಿರೋಧವನ್ನು ಮಾಡಿದ್ರು. ಸಿದ್ದೇಶ್ವರ್ಗೆ ಟಿಕೆಟ್ ಕೊಡಲಿಲ್ಲ ಹೈಕಮಾಂಡ್, ಸಿದ್ದೇಶ್ವರ್ ಅವರ ಪತ್ನಿಗೆ ಟಿಕೆಟ್ ಕೊಡ್ತು. ಆದರೆ ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದ್ದನ್ನು ವಿರೋಧಿಸಿ ರವೀಂದ್ರನಾಥ್ ಮತ್ತು ರೇಣುಕಾಚಾರ್ಯ ಕಳೆದ ವಾರ ಪ್ರತ್ಯೇಕ ಸಭೆಯನ್ನು ಮಾಡಿದ್ರು. ನಾವು ಪಕ್ಷದ ಪರ ಕೆಲಸ ಮಾಡೋದಿಲ್ಲ, ಅಭ್ಯರ್ಥಿಯನ್ನ ಬದಲಾವಣೆ ಮಾಡಲೇಬೇಕು ಅಂತ ಒತ್ತಡವನ್ನು ಹಾಕ್ತಾ ಇದ್ರು. ಆ ನಾಯಕರು ಇವತ್ತು BSY ಕರೆದಂತಹ ಸಂಧಾನ ಸಭೆಗೆ ಬಂದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.